ಬೋವಿ ಕೊರಚ ಕೊರಮ ಎಲ್ಲ ಯಾಕೆ ಒಂದಾಗಿದ್ದೀವಿ ಅಂತ ಸರ್ಕಾರ 68 ಜಾತಿಗೆ 5% ಕೊಟ್ಟಿದೆ. ಯಾವ ರೀತಿ ಇದು ನ್ಯಾಯ ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ. ನಾನು ಸಿದ್ದರಾಮಯ್ಯ ಅವರು ಅಹಿಂದ ಅಂತ ಹೇಳ್ತಾರೆ, ಯಾವಾಗ ನೋಡಿದ್ರು ಅವರು ಅಹಿಂದ ಪರ ಇದ್ದಾರೆ. ಬಟ್ ಯಾಕೆ ಕೊರಚ ಕೊರಮ ಬೋವಿ ನಮ್ಮ ಕಮ್ಯುನಿಟಿಗೆ 68 ಜಾತಿಗಳನ್ನ ಕೊಟ್ಟು ಪರ್ಸೆಂಟೇಜ್ 5 ಕೊಟ್ಟಿದ್ದಾರೆ. ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಲಿಲ್ವ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳಿ ನಾವು 68 ಜಾತಿನೂ ಕೂಡ ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಸಿದ್ದರಾಮಯ್ಯವರು ನೇರ ಬಂದು ಅದಕ್ಕೇನು ಉತ್ತರ ಕೊಡ್ತಾರೋ ಅದಕ್ಕೆ ನಾವೇನು ಉತ್ತರ, ಮತ್ತೆ ಅವ್ರ ಉತ್ತರಕ್ಕೆ ನಾವು ಪ್ರತಿ ಉತ್ತರ ಏನು ಕೊಡ್ತೀವಿ ಅಂತ ಹೇಳಿ ಅವ್ರು ಬಂದು ನೇರವಾಗಿ ಉತ್ತರ ಕೊಡಬೇಕು. ಜಾರಿಯಾಗಿದೆ ಸಿದ್ದರಾಮಯ್ಯ ಸರ್ಕಾರದಿಂದ, ಬಿಜೆಪಿ ಸರ್ಕಾರ ಇದ್ದಾನು ಸ್ಪಷ್ಟ ಮಾಡಿದ್ರು. ಆದರೂ ಕೂಡ ಈಗ ಈ ಪರ್ಟಿಕ್ಯುಲರ್ ಈ ಸಮಾಜಗಳಿಗೆ ಏನು ಕಮ್ಮಿ ಆಗಿದೆ? ಈಗ ನನ್ನ ಪ್ರಕಾರ ಹೇಳಬೇಕಂತಂದರೆ ಜಾತಿ ಗಣತಿನೇ ಸೂಕ್ತವಾಗಿ ಆಗಿಲ್ಲ. ಮನೆಗೆ ಬಂದವರು ಸುಮ್ಮನೆ ಅದೇನೋ ಜಾತಿ ಗಣತಿ ಇದೆಯೋ ಅದನ್ನು ಅಂಟಿಸ್ಬಿಟ್ಟು ಹೋಗ್ಬಿಟ್ಟು ಇದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಒಂದು ವೇಳೆ ನೀವು ಮಾಡಲಿಲ್ಲ ಅಂತ ಹೇಳಿದರೆ ನೋಂದಣಿ, ನೀವು ಬಂದು ಆಫೀಸಲ್ಲಿ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಬ್ಯಾಂಗ್ಳೂರಲ್ಲೂ ಕೂಡ ಜಾತಿ ಗಣತಿ ಅನ್ಯಾಯ ಆಗಿದೆ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಾನು ಪೀಣ್ಯದಾಸರಲ್ಲಿ ಇದ್ದೀನಿ, ಭಾರತೀಯ ಭೋವಿ ಸಮಾಜ ಸೇವಾ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷ ಇದ್ದೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ನ್ಯಾಯ ರೀತಿಯಾಗಿ ಯಾವುದೇ ಸೆನ್ಸಸ್ ಆಗಿಲ್ಲ. ನಾನು ಭಾರತೀಯ ಭೋವಿ ಸಮಾಜ ರಾಜ್ಯ ಮಹಿಳಾ ಅಧ್ಯಕ್ಷೆ ಕರ್ನಾಟಕಕ್ಕೆ. ನನ್ನ ಹೆಸರು ಆರ್ತಿ.